ಲೋಕಸಭೆ ಚುನಾವಣೆಯ ಕಾವು ಇದೀಗ ಏರತೊಡಗಿದೆ. ಮೊನ್ನೆಯಷ್ಟೇ ವಿಜಯಪುರದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರ ಸಮಾವೇಶ ನಡೆಸಿತ್ತು. ಇಂದು ಕಾಂಗ್ರೆಸ್ ಸಿದ್ದು ನೇತೃತ್ವದಲ್ಲಿ ಪರಿವರ್ತನಾ ಯಾತ್ರೆ ನಡೆಸಿದೆ. ಗುಮ್ಮಟ ನಗರಿಯನ್ನ ಪ್ರತಿಷ್ಠಿತ ಕಣವನ್ನಾಗಿ ಪರಿಗಣಿಸಿರುವ ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಅಖಾಡಕ್ಕಿಳಿದಿವೆ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಕಾವೇರತೊಡಗಿದೆ. ಮೊನ್ನೆಯಷ್ಟೇ ವಿಜಯಪುರದಲ್ಲಿ ಕಮಲಪಾಳೆಯ ಶಕ್ತಿ ಪ್ರದರ್ಶನ ಮಾಡಿತ್ತು. ಇವತ್ತು ಕಾಂಗ್ರೆಸ್ ಸರದಿ. ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಸಮಾವೇಶ ನಡೆಸಿತು. ವಿಜಯಪುರದಲ್ಲಿ ನಡೆದ ಪರಿವರ್ತನಾ ಯಾತ್ರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಕಾಂಗ್ರೆಸ್ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅಚ್ಚೇ ದಿನ್ ಎಂದು ಮೋದಿ ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಯಾರಿಗೂ ಅಚ್ಚೇ ದಿನ್ ಬಂದಿಲ್ಲ. ಹಾಗಾಗಿ ಈ ಬಾರಿ ಬಿಜೆಪಿ ಕಿತ್ತೊಗೆದು ಕಾಂಗ್ರೆಸ್ ಗೆಲ್ಲಿಸಿ ಎಂದ್ರು. ಬಾಂಬ್ ಅನ್ನು ಹಾಕಿ ಅವರನ್ನ ಧ್ವಂಸ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಉಗ್ರರನ್ನ ಕೊಂದಿದ್ದಾರೆ. ನಾನು ನಮ್ಮ ಎಲ್ಲ ವಾಯುಪಡೆಯ ಯೋಧರನ್ನ ಅಭಿನಂದಿಸ್ತೇನೆ. ಅವರಿಗೆ ಸೆಲ್ಯೂಟ್ ಅನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಇದಾದ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ದೇಶದ ರಕ್ಷಣೆ ವಿಚಾರ ಬಂದಾಗ ನಾವೆಲ್ಲ ಪ್ರಧಾನಿ ಜೊತೆ ನಿಲ್ಲುತ್ತೇವೆ ಎಂದ್ರು. ಈ ನಮ್ಮ ಭಾರತ ದೇಶದಲ್ಲಿ ನಾವು ಗಟ್ಟಿಯಾಗಿ ನಿಲ್ತಕ್ಕಂಥದ್ದು ಬಹಳ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ದಾಳಿ ಆದಾಗ ನಾವು ಒಂದಾಗಿ ನಿಲ್ಲಬೇಕಾಗ್ತದೆ. ನಮ್ಮ ಎದುರಾಳಿಯನ್ನ ಒಂದಾಗಿ ನಾವು ನೋಡ್ಬೇಕಾಗ್ತದೆ. ನಮ್ಮಲ್ಲೇ ನಾವು ರಾಜಕಾರಣ ಮಾಡಿಕೊಂಡು ಪಕ್ಷಪಾತ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಇದರಿಂದ ಯಾರು ಕೂಡ ರಾಜಕಾರಣವನ್ನ ಬಳಸ್ತಕ್ಕಂಥದ್ದು ಕೂಡ ಹೋಗಬಾರ್ದು. ಒಟ್ಟಾರೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಲು ಹೊರಟಿರುವ ಕಾಂಗ್ರೆಸ್ ರಾಜ್ಯದಲ್ಲಿ 22 ಸ್ಥಾನ ಗೆಲ್ಲುವ ಕನಸು ಕಾಣ್ತಿದೆ. ಆದರೆ ಮತದಾರ ಪ್ರಭುವಿನ ಚಿತ್ತ ಯಾರತ್ತ ಎಂಬುದು ಚುನಾವಣೆ ಬಳಿಕವೇ ಗೊತ್ತಾಗಲಿದೆ. ಕ್ಯಾಮರಾಮನ್ ಸುರೇಶ್ ಚಿನ್ನಗುಂಡಿ ಜೊತೆ ಶರಣು ಮಸಳಿ.